ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಈ ಬಾರಿಯ ಒಂದು ಪ್ರಮುಖವಾಗಿ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಥರ್ಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ ಇಲಾಖೆ ಕಡೆಯಿಂದ ಅಂತ ಹೇಳ್ಬೋದಾಗಿರುತ್ತದೆ. ಇಷ್ಟು ದಿನ ಇದ್ದಂಥ ಒಂದು ಪ್ರಕ್ರಿಯೆಗಳೇ ಬೇರೆ ಆಗಿತ್ತು. ಸೊ ಇದೀಗ ಒಂದು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಇದನ್ನ ಪ್ರಕ್ರಿಯೆನ ಈ ಒಂದು ಮಾಡಿಲ್ಲ ಅಂದ್ರೆ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್‌ಗೆ ಪರಿಗಣಿಸುವುದಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಇಲಾಖೆಯವರು ಕೊಟ್ಟಿದ್ದಾರೆ. ಏನು ಎತ್ತ ಕಂಪ್ಲೀಟ್ ಮಾಹಿತಿನ ಹುಡುಗಲ್ಲಿ ತಿಳ್ಕೊಂತೀರಾ? ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಯೂಟ್ಯೂಬ್‌ಗೆ ಸಬ್ಸ್ಕ್ರೈಬ್ ಆಗೋದು ಉಚಿತ ಆಗಿರುತ್ತೆ ಅಭ್ಯರ್ಥಿಗಳಿಗೆ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು BEdಗೆ ಸಂಬಂಧಪಟ್ಟಂತೆ, TETಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ನಿಮಗೆ ಉಚಿತವಾಗಿ ಯೂಟ್ಯೂಬ್‌ನಲ್ಲಿ ಸಿಗ್ತಾ ಇರುತ್ತೆ. ಮತ್ತೆ ಇನ್ನ ಹೆಚ್ಚುವರಿ ಪ್ರಶ್ನೆಗಳಿದಾವೆ, ಡೌಟ್ಸ್‌ಗಳಿದಾವೆ ಅಂತಕ್ಕಂಥ ಅಭ್ಯರ್ಥಿಗಳು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಆಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಡೈರೆಕ್ಟ್ ಆಗಿ ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ಯಾರು ಗೈಡ್ ಮಾಡೋರಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ನಮ್ಮ ಜೊತೆ ಇನ್‌ಸ್ಟಾಗ್ರಾಮ್ ಮೆಸೇಜ್ ಅಥವಾ ಇನ್‌ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್‌ಸ್ಟಾಗ್ರಾಮ್‌ನಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಆ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲೇ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ಬೇಗ ತಲುಪುತ್ತೆ. ನಿಮ್ಮೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೇಗನೆ ನೀವು ಪಡ್ಕೋಬೋದಿರುತ್ತೆ. ಮೆಸೇಜ್ ಅಥವಾ ಕಾಲ್ ಮುಖಾಂತರದಲ್ಲೂ ಕೂಡ ಇನ್‌ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಗೈಡೆನ್ಸ್‌ಗಳನ್ನು ಕೂಡ ನೀವು ಪಡ್ಕೋಬೋದಿರುತ್ತೆ. ಮತ್ತೆ ಇನ್ನ ಯೂಟ್ಯೂಬ್‌ನಲ್ಲಿ ಒಂದು BEdನ ಒಂದು ಕೋಚಿಂಗ್ ವಿಡಿಯೋಸ್‌ಗಳು ಕೂಡ ಸಿಗುತ್ತೆ ನಿಮಗೆ. ಅಲ್ಲಿ ಕೂಡ ಒಂದು ಯೂಟ್ಯೂಬ್‌ನಲ್ಲಿ ಜಾಯಿನ್ ಆಪ್ಷನ್ ಇರುತ್ತೆ. ಜಾಯಿನ್ ಆಗೋದ್ರ ಮುಖಾಂತರ, ಮೆಂಬರ್ ಆಗೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನ ಕೂಡ ನೀವು ಪಡ್ಕೋಬೋದಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ನಿಮಗೆ ಅಂತ ಹೇಳ್ತಾ, ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಸೊ ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ಅಭ್ಯರ್ಥಿಗಳಿಗೆ ಒಂದು ಸೀಟ್ ಮೆಟ್ರಿಕ್ಸ್ ಪ್ರತಿಯೊಂದು ಮಾಹಿತಿಗಳು ಈ ಎಲ್ಲ ಮೂಲಗಳ ಕಡೆಯಿಂದ ಇನ್‌ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟೆಲಿಗ್ರಾಮ್ ಎಲ್ಲ ಕಡೆಗಳು ನಿಮಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಕನ್ನಡ ವೇದ ಕಡೆಯಿಂದ ಹೆಚ್ಚುವರಿ ಗೈಡೆನ್ಸ್‌ಗಳು, ಮಾಹಿತಿಗಳು ನಿಮಗೆ ಎಲ್ಲ ಕಡೆನೂ ಕೂಡ ಸಿಗ್ತಿರುತ್ತೆ. ಎಲ್ಲಾನು ಕೂಡ ಸದುಪಯೋಗ ಪಡಿಸಿಕೊಂಡು ಅಭ್ಯರ್ಥಿಗಳು ಒಂದು ಸರ್ಕಾರಿ ಕೋಟಾದ ಸೀಟ್ ಆಗಿರ್ಬೋದು, ಇತರ ಒಂದು BEdಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಗಳನ್ನ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಕೊಡುವಂತ ಪ್ರಯತ್ನ ಆಗ್ತಿದ್ದಾವೆ ಅಂತ ಹೇಳ್ತಾ, ಸೊ ನಿಮ್ಮ ಸ್ನೇಹಿತರು ಕೂಡ ಮಾಹಿತಿಗಳನ್ನು ತಿಳಿಸಬಹುದಾಗಿರುತ್ತೆ. ಈಗ ಒಂದೊಂದಾಗಿ ತಿಳಿಸುವಂತಾರೆ BEdನ ಒಂದು ಥರ್ಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬರೆದಿರುವಂತ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಂದ್ರೆ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡ್‌ನ ಸೀಟ್ ಮೆಟ್ರಿಕ್ಸ್ ಅನ್ನು ಇಲಾಖೆ ಕಡೆಯಿಂದ ಡಿಸೆಂಬರ್ ತಿಂಗಳ 23, 2025 ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ನಾವು ಕೂಡ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಟೆಲಿಗ್ರಾಮ್ ಅಲ್ಲಿ ಕೂಡ ಒಂದು ಸೀಟ್ ಮೆಟ್ರಿಕ್ಸ್ ಇರುತ್ತೆ. ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ ನೀವು. ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಇಲಾಖೆ ಕಡೆಯಿಂದ ಅಂದೇ ಮಾಹಿತಿನ ಕೂಡ ಕೊಟ್ಟಿದ್ರು. ಒಂದು ಪ್ರಕಟಣೆಯಲ್ಲಿ ಕೂಡ ಹೊರಡಿಸಿ ಮಾಹಿತಿನ ಕೊಟ್ಟಿದ್ರು ಅಭ್ಯರ್ಥಿಗಳಿಗೆ. ಏನಂದ್ರೆ ಇಲಾಖೆ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಈ ಬಾರಿ ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥದ್ದು ಏನಿರುತ್ತಲ್ಲ, ಮತ್ತೆ ಒಂದು ವೆರಿಫಿಕೇಶನ್ ಆಗದಿರುವಂಥ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಕೊಟ್ಟರು. ನಾವು ಕೂಡ ಮಾಹಿತಿನ ತಿಳಿಸಿದೀವಿ. ವೆರಿಫಿಕೇಶನ್ ಯಾರ್ದಾಗಿಲ್ಲ ಅಥವಾ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರಿರುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಒಂದು ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ವೆರಿಫಿಕೇಶನ್ಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಯಾರ್ದಾಗಿಲ್ಲ ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 29 ಕೊನೆ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟರು. ಮತ್ತೆ ಆಪ್ಷನ್ ಎಂಟ್ರಿ ಕೂಡ ಡಿಸೆಂಬರ್ 29ಕ್ಕೆ ಕೊನೆ ಆಗಿರುತ್ತೆ. ಈ ಬಾರಿ ಆದಂಥ ಬದಲಾವಣೆ ಮಾಹಿತಿನ ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಅವರೆಲ್ಲೂ ಕೂಡ ಕಂಪಲ್ಸರಿ ರೀತಿಯಲ್ಲಿ ಅಥವಾ ಇದನ್ನ ಮಾಡಲೇಬೇಕು ಹಾಗೆ ಅಂತ ಹೇಳಿರಲಿಲ್ಲ ಆಪ್ಷನ್ ಎಂಟ್ರಿನ. ಸೊ ಈ ಬಾರಿ ಏನಂದ್ರೆ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಒಂದು ಮುಂದಿನ ಅಂದ್ರೆ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಪ್ರಕ್ರಿಯೆ ಏನಿರುತ್ತಲ್ಲ ಅದಕ್ಕೆ ಪರಿಗಣಿಸಲಾಗುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿನ ಮಾಡಿದವರಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿರೋದಾಗಿರುತ್ತೆ. ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಈ ಬಾರಿ ಆಗಿದ್ರೆ ಥರ್ಡ್ ರೌಂಡ್‌ಗೆ ಕಡ್ಡಾಯ ಅನ್ನೋ ರೀತಿಯಲ್ಲಿ ಅದನ್ನ ಮಾಡಿದ್ರೆ ಮಾತ್ರ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ಪರಿಗಣಿಸ್ತೀವಿ. ಆಯ್ಕೆಯ ಒಂದು ಸೀಟಿನ ಪ್ರಕ್ರಿಯೆ ಇರುತ್ತಲ್ಲ ಅದಕ್ಕೆ ಪರಿಗಣಿಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕಳೆದ ಯಾವುದೇ ವರ್ಷಗಳಲ್ಲಾಗಿರ್ಬೋದು, ಕಳೆದ ರೌಂಡ್ಸ್‌ಗಳಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಿಲ್ಲ ಆಪ್ಷನ್ ಎಂಟ್ರಿ ಕಡ್ಡಾಯ ಅಂತ. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೋ ಮಾಡದೇ ಇರಬಹುದಾಗಿತ್ತು ಅಥವಾ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಥವಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರು ಯಾವ ಒಂದು ಕಾಲೇಜ್‌ಗಳನ್ನ ಕೊಟ್ಟಿರ್ತಾರೆ ಅದೇ ಫೈನಲ್ ಆಗಿ ಅಥವಾ ಅದನ್ನೇ ಸುಮ್ಮನೆ ಬಿಟ್ಟಿರು ಕೂಡ ಆ ಒಂದು ಬೇಸ್ ಮೇಲೆ ಕೊಡ್ಲಿಕ್ಕೆ ಆಗುತ್ತಿಲ್ವಾ ಟ್ರೈ ಮಾಡ್ತಿದ್ರು. ಬಟ್ ಈ ಬಾರಿ ಏನಂದ್ರೆ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನ ಮಾತ್ರ ಸೀಟು ಆಯ್ಕೆಗೆ ಪ್ರಕ್ರಿಯೆಗೆ ಪರಿಗಣಿಸಲಾಗುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಆಪ್ಷನ್ ಎಂಟ್ರಿ ಕಡ್ಡಾಯ ಏನಾಗಿರುತ್ತೆ, ಯಾವ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಾರೆ ಎಲ್ಲ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಲಿಸ್ಟ್‌ಗೆ ಪರಿಗಣಿಸುವ ಸಾಧ್ಯತೆ ಇರುತ್ತೆ. ಬಟ್ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಕೂಡ ಸೆಲೆಕ್ಷನ್ ಲಿಸ್ಟ್‌ಗೆ ಪರಿಗಣಿಸುವ ಸಾಧ್ಯತೆ ರೀತಿ ಕಾಣಿಸ್ತಾ ಇರೋದಾಗಿರುತ್ತೆ. ಕಾರಣ ಮೆಜಾರಿಟಿ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೇ ಮಾಡ್ತಾರೆ. ಈ ಒಂದು ರೀಸನ್ ಇಂದ ಎಲ್ಲಾನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಕಟ್ ಆಫ್ ರೀಸನ್ ಅಲ್ಲೇ ಒಂದು ಅನೌನ್ಸ್ ಆಗೋದಾಗಿರುತ್ತೆ ಸೆಲೆಕ್ಷನ್ ಲಿಸ್ಟ್. ಬಟ್ ಕಟ್ ಆಫ್ ಅನ್ನು 2ನೇ ರೌಂಡಲ್ಲಿ ಪ್ರಕಟಣೆ ಮಾಡಿಲ್ಲ. ಬಟ್ ಥರ್ಡ್ ರೌಂಡ್‌ಗೆ ಆಲ್ಮೋಸ್ಟ್ ಇಳಿಕೆ ಆಗ್ಬೋದು ಅಂತ ನಿರೀಕ್ಷೆಗಳಿದ್ದಾವೆ. ಕಟ್ ಆಫ್ ಪ್ರಕಟ ಆಗಿಲ್ಲ ಅಂದ್ರೂ ಕೂಡ ಕಡಿಮೆ ಪರ್ಸೆಂಟೇಜ್ ಅನ್ನ ಅಂದ್ರೆ ಹಿಂದಿನ ರೌಂಡ್‌ಗೆ ಕಂಪೇರ್ ಮಾಡಿದಾಗ ಇನ್ನು ಸ್ವಲ್ಪ ಕಡಿಮೆ ಪರ್ಸೆಂಟ್ ಇರುವಂಥ ಅಭ್ಯರ್ಥಿಗಳಿಗೆ ಸೀಟ್ ಸಿಗುವ ಸಾಧ್ಯತೆಗಳಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್, ಹೆಚ್ಚುವರಿ ಮೂರು ವಿಡಿಯೋಸ್ ಅಲ್ಲಿ ಕೂಡ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ. ಅಂದ್ರೆ ಒಂದು ಕೋಚಿಂಗ್ ವಿಡಿಯೋಸ್ ಅಲ್ಲಿ ಕೂಡ ಹೆಚ್ಚುವರಿ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿನ ಶೇರ್ ಮಾಡಿ. ಆಪ್ಷನ್ ಎಂಟ್ರಿನ ಈ ಬಾರಿ ಕಡ್ಡಾಯ ಕೂಡ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಯಾವ ಥರ ಮಾಡೋದು ಏನಿದೆ ಅಂತ ಕೂಡ ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಇದೆ ನೋಡಬಹುದಾಗಿರುತ್ತೆ ಅಭ್ಯರ್ಥಿಗಳು. ಆಲ್ ದ ಬೆಸ್ಟ್.